टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸೊ ಇದು ಸಂಗತಿ ಮುಖ್ಯಮಂತ್ರಿಗಳು ಹೇಳ್ತಿದ್ದಂಥ ಮಾತುಗಳನ್ನು ಕೂಡ ನಾವು ಗಮನಿಸಿದ್ವಿ. ಅಂದರೆ DCP ಲೆಟರ್ಗೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಹೇಳ್ತಿದ್ದಂಥ ಮಾತುಗಳು. DCP ಲೆಟರ್ ಟೆನ್ಷನ್ ಶುರುವಾಗಿದೆ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಅದಕ್ಕೂ ನನಗೂ ಸಂಬಂಧ ಇಲ್ಲ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ವಿಧಾನಸೌಧದ ಮುಂಭಾಗದಲ್ಲಿ ಯಾವುದೇ ರೀತಿಯ ಘಟನಾವಳಿಗಳು ಈ ರೀತಿ ಆಗಿಲ್ಲ. ಸರಿ ಸ್ವಾಮಿ, ಹಾಗಾದ್ರೆ ನೀವು ಗೋವಿಂದರಾಜ್ ಅವರನ್ನ ಬಲಿ ಹಾಕಿದ್ರಿ, ಯಾಕೆ, ಯಾವ ಕಾರಣದಿಂದ? ಹಾಗಾದ್ರೆ ಆಗಿಲ್ವಲ್ಲ ವಿಧಾನಸೌಧದ ಮುಂಭಾಗದಲ್ಲಿ? ಅವ್ರ ಮೇಲೆ ಇದ್ದಂಥ ಆರೋಪ ಅದೇ ತಾನೆ, ಇಲ್ಲಿ ಮಾಡಿ ಅಂತ. ಇಲ್ಲಿ ಏನೂ ಆಗೇ ಇಲ್ವಲ್ಲ. ಇದು ಸರ್ಕಾರಕ್ಕೆ, ಸರ್ಕಾರದ ನಿಲುವು ಅನ್ನುವಂಥದ್ದು. ಸರ್ಕಾರ ಒಂದು ಹೇಳುತ್ತೆ, ಆಮೇಲೆ ಹೆಂಗೆ ಸಿಕ್ಕಕೊಳ್ಳುತ್ತೆ ಅನ್ನೋದು ಇದೆಯಲ್ಲ, ಅದು ಮೊನ್ನೆ ಕೋರ್ಟಲ್ಲಿ ನೋಡಿ ಯಾವ ರೀತಿ ತಪರಾಕಿ ಕೊಟ್ಟಿದ್ದಾರೆ ಅಂತ. ಕೋರ್ಟಲ್ಲಿ ಕೈ ಕೊಟ್ಟು ಹಗ್ಗ ಕಟ್ಸ್ಕೊಂಡಂಗಾಗಿದೆ, ಕೈ ಕೊಟ್ಟು ಹಗ್ಗ ಕಟ್ಸ್ಕೊಂಡಂಗೆ. ಇದು ಸಂಗತಿ. ಬರೀ ಇದಕ್ಕೆ ಸಂಬಂಧಪಟ್ಟಂಗೆ DK ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಅವ್ರು ಏನೇನು ಟ್ವೀಟ್ ಮಾಡಿದ್ದಾರೆ ಅದೆಲ್ಲ ನಿಮ್ಗೆ ಗೊತ್ತಿದೆಯಲ್ಲ. ಸೊ ನಾನು ಈಗ, ಯಾಕೆಂದರೆ ಕಮಿಷನ್ ಶುರು ಆಗಿದೆ, ನಾವು ಕಡಿಮೆ ಮಾಡೋದು ಭಾಳ ಉತ್ತಮ, ಕಡಿಮೆ ಮಾತಾಡೋದು ಭಾಳ ಉತ್ತಮ. ಅವ್ರು ಬಿಡಿ, ಅವ್ರಿಗೇನು ಏನು ಬೇಕಾದ್ರೂ ಅವ್ರು ಮಾತಾಡ್ಬೋದು. ನಾವು ಒಂದು ಎನ್ಕ್ವೈರಿ ಶುರು ಆಗಿರೋದ್ರಿಂದ, ಕುನ್ನಾ ಕಮಿಷನ್ ಅವರು ಹಾಲೆ ಪ್ರಾರಂಭ ಮಾಡೋದ್ರಿಂದ ನಮ್ಮ ಮಾತುಗಳು ಯಾವುದ್ರ ಮೇಲೂ ಇನ್ಫ್ಲೂಯೆನ್ಸ್ ಆಗಬಾರ್ದು. ಸೊ ಅದರಿಂದ ಕಡಿಮೆ ಮಾತಾಡೋದು ಒಳ್ಳೆಯದು ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಎಲ್ಲ ಘಟನಾವಳಿಗಳಾದ ಮೇಲೆ ಸರ್ಕಾರ ಯಾವ ರೀತಿ ಒತ್ತಡಕ್ಕೆ ಸಿಕ್ಕಾಕೊಂಡ್ಬಿಡ್ತು. ಒಂದು ಕಡೆಗೆ CM ಸಲಹೆಗಾರರನ್ನ ಕೆಲಸದಿಂದ ತೆಗೆದುಹಾಕಲಾಯಿತು, ಅದಾದಮೇಲೆ ನಾಲ್ಕು ದಿನ ಪೊಲೀಸ್ ಅಧಿಕಾರಿಗಳನ್ನು ಬಲಿ ಕೊಡಲಾಯಿತು. ಇದೆಲ್ಲ ಡೆವಲಪ್ಮೆಂಟ್ಗಳ ನಂತರ ಈಗ DCM ದೆಹಲಿಗೆ ಹೋಗ್ತಾ ಇದ್ದಾರೆ. ಯಾವ ಕಾರಣದಿಂದ? ಹೈಕಮಾಂಡ್ಗೆ ವರದಿ ಒಪ್ಪಿಸಕ್ಕೆ ಹೋಗಿದ್ದಾರೆ DCM ಅವರು. ಆಲ್ರೆಡಿ ಕಾಲ್ತುಳಿತದ ದುರಂತದ ಮಾಹಿತಿಯನ್ನು ಪಡೆದಿದ್ದರು ಮಲ್ಲಿಕಾರ್ಜುನ್ ಖರ್ಗೆ. ಘಟನೆ ಬೆನ್ನಲ್ಲೇ ಮಾಹಿತಿ ಕೇಳಿದ್ರು, ಅದರ ವಿವರಗಳನ್ನು ಕೊಡಲಿಕ್ಕೆ DK ಹೋಗಿದ್ದಾರ. ಇದು ಸಂಗತಿ. DK ದಿಲ್ಲಿ ಯಾತ್ರೆ ಏನನ್ನು ಹೇಳುತ್ತೆ, ಯಾವ್ಯಾವ ವಿಷಯಗಳು? ಈಗ ನಗರಾಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆಗೆ ಹೋಗ್ತಾ ಇದ್ದೀವಿ, ಆ ಡಿಪಾರ್ಟ್ಮೆಂಟಿಂದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಿಷ್ಟೇ ಆಗಲ್ಲ, ನಾಯಕರುಗಳನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಬೇರೆ ಯಾವ ಸಂಗತಿಗಳು ಬರಲ್ಲ, ಇವೇ ಸಂಗತಿಗಳೇ ಬರೋದು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ DK ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಇಲ್ಲ, ನಾನು ತಿರ್ಗಿ 18ನೇ ತಾರೀಕು ನನಗೆ ಟೈಮ್ ಸಿಕ್ಕಿದ್ರೆ ನಾನು ಖಂಡಿತ ಭೇಟಿ ಮಾಡ್ತೀನಿ. ಟೈಮ್ ಸಿಕ್ಕಿದ್ರೆ DK ಅವರ ಮಾತು, ನನಗೆ ಟೈಮ್ ಸಿಕ್ಕರೆ ಖಂಡಿತವಾಗಲೂ ನಾನು ಅವರನ್ನು ಭೇಟಿ ಮಾಡ್ತೀನಿ ಅನ್ನುವಂಥ ಮಾತು. ಸೊ ಇದು ಸಂಗತಿ. ಒಂದು ಮಾತು ಮಾತ್ರ ನಿಜ, ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಸಮರ್ಥನೆ ಕೊಡೋಕ್ಕಾಗ್ತಾ ಇಲ್ಲ, ಸಮರ್ಥನೆ ಕೊಡೋಕ್ಕಾಗಲ್ಲ.